ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಭೂಮ್ ಬುಧಾಯ ನಮಃ. ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಈ 4 ದಿನಗಳು ನಿಮ್ಮ ಜೀವನದ ಸಾಮಾನ್ಯ ದಿನಗಳಲ್ಲ. ಮಂಗಳವಾರದಿಂದ ಶುಕ್ರವಾರದವರೆಗಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮುಖವಾಡ ಕಳಚುವ ಸಮಯ ಬಂದಿದೆ. ಇಷ್ಟು ದಿನ ನಿಮ್ಮ ಸುತ್ತಮುತ್ತ ಇದ್ದು ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದ 3 ಜನರ ನಿಜವಾದ ಬಣ್ಣ ಈಗ ಬಯಲಾಗಲಿದೆ. ಮಿಥುನ ರಾಶಿ ಅಂದರೆ ಬುಧನ ರಾಶಿ. ನೀವು ಬುದ್ಧಿವಂತರು, ಚುರುಕು ಬುದ್ಧಿಯವರು, ಎಲ್ಲರ ಜೊತೆ ಬೆರೆಯುವವರು, ಎಲ್ಲರಿಗೂ ಸಹಾಯ ಮಾಡುವವರು. ನಿಮ್ಮ ಬಾಯಲ್ಲಿ ಮಾತಿಗೆ ಕೊರತೆ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳಿಗೆ ಕೊರತೆ ಇಲ್ಲ. ನೀವು ಈ ಬಗೆಯ ವ್ಯಕ್ತಿತ್ವ ಹೊಂದಿರುವವರು. ಹೊರಗೆ ನಗುತ್ತಿದ್ದರೂ ಕೂಡ ಒಳಗೆ ಬಹಳಷ್ಟು ನೋವನ್ನು ಇಟ್ಟುಕೊಂಡಿರುವವರು. ಯಾರಿಗೂ ನೋಯಿಸಬಾರ್ದು ಅಂತ ನೀವು ಎಲ್ಲರನ್ನು ಕೂಡ ನಂಬುತ್ತೀರಿ, ಎಲ್ಲರ ಮಾತನ್ನು ಕೂಡ ಕೇಳ್ತೀರಿ. ಆದರೆ ನಿಮ್ಮ ಇದೇ ಒಂದು ದೊಡ್ಡ ತಪ್ಪು ಆಗಿದೆ ಅಂತ ನಿಮ್ಮ ಈ ಮಾತುಗಾರಿಕೆ, ನಿಮ್ಮ ಈ ಒಳ್ಳೆಯ ಮನಸ್ಸನ್ನೇ ಕೆಲವರು ದುರ್ಬಲತೆ ಮಾಡಿಕೊಂಡಿದ್ದಾರೆ. ಬುಧನ ಹಿಮ್ಮುಖ ಚಲನೆ ಮತ್ತು ಗುರುವಿನ ದೃಷ್ಟಿಯಿಂದಾಗಿ ಈ 4 ದಿನ ನಿಮ್ಮ ಜೀವನದಲ್ಲಿ ಸತ್ಯ ದರ್ಶನ ಯೋಗ ಶುರುವಾಗುತ್ತೆ. ಮಂಗಳವಾರ ನಿಮ್ಮ ಮನಸ್ಸಿಗೆ ಒಂದು ಅನುಮಾನ ಬರುತ್ತೆ, ಬುಧವಾರ ಆ ಅನುಮಾನ ನಿಜವಾಗುತ್ತೆ, ಗುರುವಾರ ಒಬ್ಬ ವ್ಯಕ್ತಿಯ ನಿಜವಾದ ಸ್ವಾರ್ಥ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಮತ್ತು ಶುಕ್ರವಾರ ನಿಮಗೆ ಒಂದು ದೊಡ್ಡ ಮುಕ್ತಿ ಸಿಗುತ್ತೆ. ಮೊದಲನೇ ವ್ಯಕ್ತಿ ನಿಮ್ಮ ಮಾತನ್ನು ನಿಮ್ಮ ವಿರುದ್ಧವೇ ಬಳಸುವ ವ್ಯಕ್ತಿ. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸಿನ ಇರುವುದನ್ನು ಯಾರಿಗಾದರೂ ಕೂಡ ಹೇಳಿಕೊಂಡು ಬಿಡ್ತಾರೆ, ಹಗುರವಾಗೋದಕ್ಕೆ ಹೇಳಿಕೊಳ್ತಾರೆ. ಆದರೆ ಈ ಮೊದಲನೇ ವ್ಯಕ್ತಿ ನಿಮ್ಮ ಈ ಗುಣವನ್ನೇ ಬಳಸಿಕೊಳ್ತಾನೆ. ಇವನು ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತನಂತೆ ಕಾಣ್ತಾನೆ. ನೀವು ಏನೇ ಹೇಳಿದರೂ ಕೂಡ ತಲೆ ಆಡಿಸ್ತಾನೆ, ನಿಮ್ಮ ಎಲ್ಲ ರಹಸ್ಯಗಳನ್ನು ಕೂಡ ಕೇಳಿಸ್ಕೊಳ್ತಾನೆ. ಆದರೆ ನೀವು ಹೇಳಿದ ಪ್ರತಿಯೊಂದು ಮಾತನ್ನು ಕೂಡ ಅವನು ನಿಮ್ಮ ಬೆನ್ನ ಹಿಂದೆ ಇನ್ನೊಬ್ಬರಿಗೆ ಹೇಳಿ ಅದನ್ನು ದೊಡ್ಡ ಕತೆ ಮಾಡ್ತಾನೆ. ನಿಮ್ಮ ಮನೆಯ ಜಗಳ, ನಿಮ್ಮ ಕೆಲಸದ ಟೆನ್ಷನ್, ನಿಮ್ಮ ಪ್ರೀತಿಯ ವಿಷಯ ಎಲ್ಲವನ್ನು ಕೂಡ ನೀವು ಇವನಿಗೆ ಹೇಳಿಕೊಂಡಿದ್ದೀರಿ ಮತ್ತು ಇವನು ಅದನ್ನೆಲ್ಲ ಕೂಡ ಬೇರೆಯವರ ಮುಂದೆ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡೋದಕ್ಕೆ ಬಳಸಿಕೊಂಡಿದ್ದಾನೆ. ಮಂಗಳವಾರ ಇವನ ಬಾಯಿಂದಲೇ ಒಂದು ಮಾತು ಬರುತ್ತೆ. ನೀವು ಇವನಿಗೆ ಮಾತ್ರ ಹೇಳಿದ ಒಂದು ವಿಷಯ ಬೇರೆಯವರ ಬಾಯಲ್ಲಿ ಕೇಳಿ ಬಂದಾಗ ನಿಮ್ಮ ಎದೆಯಲ್ಲಿ ಒಂದು ಆಘಾತವಾಗುತ್ತೆ. ಆ ಕ್ಷಣ ನಿಮಗೆ ಗೊತ್ತಾಗುತ್ತೆ, ನಂಬಿಕೆ ಎಂಬುದು ಎಲ್ಲರಿಗೂ ಕೊಡುವ ವಸ್ತುವಲ್ಲ ಅಂತ. ಎರಡನೇ ವ್ಯಕ್ತಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ. ಮಿಥುನ ರಾಶಿಯವರು 2 ಕೆಲಸಗಳನ್ನು ಒಟ್ಟಿಗೆ ಮಾಡಬಲ್ಲರು, ಹೊಸ ವಿಷಯಗಳನ್ನು ಕಲಿಯಬಲ್ಲರು. ನಿಮ್ಮ ಈ ಬೆಳವಣಿಗೆ ಕೆಲವರಿಗೆ ಇಷ್ಟ ಇಲ್ಲ. ಈ ಎರಡನೇ ವ್ಯಕ್ತಿ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳ್ತಾನೆ, ವಾವ್ ನೀನು ಸೂಪರ್ ಅಂತ ಹೇಳ್ತಾನೆ. ಆದರೆ ಒಳಗೆ ನಿಮ್ಮ ವೈಫಲ್ಯಕ್ಕಾಗಿ ಕಾಯ್ತಾ ಇರ್ತಾನೆ. ನೀವು ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಇದು ವರ್ಕೌಟ್ ಅಲ್ಲ ಬಿಡು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಅನುಮಾನದ ಬೀಜ ಬಿತ್ತಾನೆ. ನೀವು ಒಂದು ಹೊಸ ಕೆಲಸಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಸಂಬಳ ಸರಿ ಇಲ್ಲ, ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ ಅಂತ ನಿಮ್ಮನ್ನು ಹಿಂದಕ್ಕೆ ಎಳಿತಾನೆ. ಅವನು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡುವವನಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಯೇ ಆಗಿರಬಹುದು. ಕಳೆದ 6 ತಿಂಗಳಿಂದ ನಿಮ್ಮ ಯಾವುದೇ ಕೆಲಸ ಪೂರ್ತಿಯಾಗಿ ಆಗುತ್ತಿಲ್ಲ ಅಂತಂದರೆ ಅದರ ಹಿಂದೆ ಈ ವ್ಯಕ್ತಿಯ ನಕಾರಾತ್ಮಕ ಮಾತುಗಳ ಶಕ್ತಿ ಇದೆ. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ಅಸೂಯೆಯ ಮುಖ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ನಿಮ್ಮ ಯಶಸ್ಸನ್ನು ಕೇಳಿ ಅವನ ಮುಖ ಹೇಗೆ ಬದಲಾಗುತ್ತೆ ಎನ್ನುವುದನ್ನು ನೀವು ಗಮನಿಸಿ, ನಿಮಗೆಲ್ಲ ಅರ್ಥವಾಗುತ್ತೆ. ಈ 4 ದಿನಗಳಲ್ಲಿ ನಿಮ್ಮ ಹೊಸ ಪ್ಲ್ಯಾನ್ಗಳನ್ನು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಮೂರನೇ ವ್ಯಕ್ತಿ ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿ ಹಾಕಿರುವ ವ್ಯಕ್ತಿ. ಇವನು ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಇರುವ ವ್ಯಕ್ತಿ, ನಿಮ್ಮ ಪ್ರೇಮಿ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಬಹಳ ಆತ್ಮೀಯರು. ಮಿಥುನ ರಾಶಿಯವರು ಒಮ್ಮೆ ಪ್ರೀತಿಸಿದರೆ ಆ ವ್ಯಕ್ತಿ ಅಥವಾ ನಿಮ್ಮ ಆತ್ಮೀಯ ಗೆಳೆಯರು, ಮಿಥುನ ರಾಶಿಯವರು ಒಮ್ಮೆ ಪ್ರೀತಿಸಿದರೆ ಆ ವ್ಯಕ್ತಿ ಇಲ್ಲದೆ ಬದುಕೋದಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಅಂತ ನೀವು ಅಂದ್ಕೊಳ್ತೀರಾ. ಈ ಮೂರನೇ ವ್ಯಕ್ತಿ ನಿಮ್ಮ ಎಮೋಷ್ನಲ್ ಆಗಿ ಕಂಟ್ರೋಲ್ ಮಾಡ್ತಾನೆ. ನೀವು ಸ್ವಲ್ಪ ಬ್ಯುಸಿ ಇದ್ದರೆ ನೀನು ನನ್ನನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀಯಾ ಅಂತ ಜಗಳ ಮಾಡ್ತಾನೆ. ನೀವು ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆದರೆ ನಿನಗೆ ನಾನು ಬೇಡನಾ ಅಂತ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡ್ತಾನೆ. ನಿಧಾನವಾಗಿ ನಿಮ್ಮನ್ನು ನಿಮ್ಮ ಕುಟುಂಬದಿಂದ, ನಿಮ್ಮ ಸ್ನೇಹಿತರಿಂದ ದೂರ ಮಾಡಿ ನಿಮ್ಮ ಇಡೀ ಪ್ರಪಂಚವನ್ನು ತಾನೊಬ್ಬನೇ ಆಕ್ರಮಿಸಿಕೊಂಡಿದ್ದಾನೆ. ಇದು ಪ್ರೀತಿಯಲ್ಲ, ಇದು ಒಂದು ರೀತಿಯ ಮಾನಸಿಕ ಗುಲಾಮಗಿರಿ. ಶುಕ್ರವಾರ ಈ ವ್ಯಕ್ತಿಯ ಆಟದ ಸತ್ಯ ಬಯಲಾಗುತ್ತೆ. ನಿಮ್ಮ ಫೋನಲ್ಲಿ
ಇದು ಕೇವಲ ಪ್ರೀತಿಯಲ್ಲ, ಇದು ಒಂದು ರೀತಿಯ ಮಾನಸಿಕ ಕಿರಿಕಿರಿ. ನಿಮ್ಮ ಹೃದಯ ಒಡೆದು ಹೋಗುತ್ತೆ, ಆದರೆ ಅದೇ ಕ್ಷಣದಲ್ಲಿ ನೀವು ಮುಕ್ತರಾಗ್ತೀರಾ. ಹಾಗಾದರೆ ಈ 4 ದಿನಗಳಲ್ಲಿ ಮಿಥುನ ರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಬಾಯಿಯನ್ನು ಮುಚ್ಚಿ ಈ 4 ದಿನ ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಎರಡನೆಯದಾಗಿ ಯಾವುದೇ ದೊಡ್ಡ ನಿರ್ಧಾರವನ್ನು ಈ 4 ದಿನ ತೆಗೆದುಕೊಳ್ಬೇಡಿ. ಕೋಪದಲ್ಲಿ ಅಥವಾ ದುಃಖದಲ್ಲಿ ಯಾವುದೇ ಮೆಸೇಜ್ಗೆ ಉತ್ತರ ಕೊಡಬೇಡಿ. ಪರಿಹಾರಗಳು: ಬುಧನ ಪೂಜೆ, ಆ ದಿನ ಹತ್ತಿರದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಅರ್ಪಿಸಿ. ಗುರುವಾರ ಬಡ ಮಕ್ಕಳಿಗೆ ಪುಸ್ತಕ ಅಥವಾ ಪೆನ್ನನ್ನು ದಾನ ಮಾಡಿ. ಪ್ರತಿದಿನ ಬೆಳಿಗ್ಗೆ ಓಂ ಬೂಂ ಬುಧಾಯ ನಮಃ ಅಂತ 27 ಬಾರಿ ಜಪಿಸಿ. ಮನೆಯಲ್ಲಿ ಸಂಜೆ ದೀಪ ಹಚ್ಚುವಾಗ ಆ ದೀಪದ ಎಣ್ಣೆಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ. ಮಿಥುನ ರಾಶಿಯವರೇ, ನೀವು ಗಾಳಿಯಂತೆ, ನಿಮ್ಮನ್ನು ಯಾರು ಕೂಡ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ದೇವರು ಈಗ ನಿಮ್ಮ ರೆಕ್ಕೆಗಳಿಗೆ ಅಡ್ಡವಾಗಿದ್ದ ಕಲ್ಲುಗಳನ್ನು ತೆಗೆದು ಹಾಕ್ತಾನೆ. ಆ ನೋವು ಇಂದು ಇರುತ್ತೆ, ಆದರೆ ಮುಂದಿನ ತಿಂಗಳು ಇದೇ ನೋವು ನಿಮಗೆ ದೊಡ್ಡ ಶಕ್ತಿಯಾಗುತ್ತೆ.